ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆಗಳು, ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಮಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ಸು, ರೆಮಿಡೀಸು, ಸೊಲ್ಯೂಷನ್ಸು, ಸರಳವಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಬೋದು, ಇದೆಲ್ಲದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ ಹಲವಾರು ವಿಡಿಯೋಸ್ನಲ್ಲಿ. ಇವತ್ತು ಒಂದು ರೀತಿ ಹೊಸದಾಗಿರಲಿ ಅಂತ ವಿಶೇಷವಾಗಿ ಯೋಚನೆ ಮಾಡಿ ಕ್ಷೇತ್ರಗಳ ಬಗ್ಗೆ ತಗೊಳ್ಳೋಣ ಅಂತ ಆಲೋಚನೆ ಮಾಡ್ಕೊಂಡು ಬಂದೆ. ಆಗ ನನಗೆ ಸಡನ್ನಾಗಿ ಹೊಳೆದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಹೋಗುವಂಥದ್ದು, ಮದುವೆ ಆಗದೆ ಇರೋರು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಮಾಡಿಸ್ಕೊಳ್ತಾರೆ. ಈ ಬೇಸಿಕ್ ಥಿಂಗ್ಸ್ ಅಷ್ಟೇ ನಮಗೆ ಗೊತ್ತು. ಆದರೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಮ್ಮಲ್ಲಿ ಇದ್ದೇ ಇರುತ್ತೆ. ಈ ಒಂದು ಕ್ಷೇತ್ರದ ಮಹಿಮೆ, ಹಿನ್ನೆಲೆ, ಇದ್ರ ಬಗ್ಗೆ ನಮ್ಮ ಹತ್ರ ಸ್ವಲ್ಪ ಮಾಹಿತಿನ ಹಂಚ್ಕೊಳ್ಬೋದಾಗುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕುಕ್ಕೆ ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಂದಿರತಕ್ಕಂತಹ ಸ್ಥಳ. ಆ ಕುಕ್ಕೆ ಆಕ್ಚುಲಿ ಕುಕ್ಕೆ ಅಲ್ಲ, ಅದು ನಾವು ಕುಕ್ಕೆ ಕುಕ್ಕೆ ಅಂತ ಮಾತಾಡ್ತೀವಿ, ಆದ್ರೆ ಸರ್ ಕುಕ್ಷಿ ಅಂತ. ಕುಕ್ಷಿ ಅಂದ್ರೆ ಗುಹೆ ಅಂತ. ಆ ಗುಹೆಯಲ್ಲಿ ಹೋಗಿ ಈ ಸರ್ಪ ತಪಸ್ ಮಾಡುತ್ತೆ, ಯಾರು ವಾಸುಕಿ. ಅದೇ ಇದರ ಹಿನ್ನೆಲೆ. ಅಂದ್ರೆ ಒಂದು ಸಲ ಈ ವಾಸುಕಿ ಕಾಡಲ್ಲಿ ಹೋಗುವಾಗ ತುಂಬ ಹಸಿವಾಗಿರುತ್ತೆ ಗರುಡನಿಗೆ. ಆ ಗರುಡ ಅವರು ಒಂದು ಸಲ ದೃಷ್ಟಿ ಬಿಟ್ಟು ನೋಡ್ದ ಅಂದರೆ ಮುಗೀತು, ಅದನ್ನು ಹಾಗೆ ತೆಗೆದುಕೊಂಡು ಹೋಗೇ ಬಿಡುತ್ತೆ. ಆ ವಾಸುಕಿ ಹತ್ರ ಬರುತ್ತೆ, ಏನು ಬಾಯಿ ಹಾಕುತ್ತೆ, ಅದಕ್ಕೂ ಬಲ ಅಷ್ಟೇ ಇರುತ್ತೆ. ಎರಡೂ ಕೂಡ ಆರ್ಭಟ ಮಾಡ್ತವೆ. ಈ ಗರುಡನಿಗೆ ತುಂಬ ಹಸಿವಾಗಿತ್ತು. ಈ ವಾಸುಕಿ ಹೀಗೆ ಮಾಡಿದಾಗ ಆ ವಾಸುಕಿಯ ಮೇಲಿರ್ತಕ್ಕಂಥದ ಮಣಿ ಇದೆಯಲ್ಲ, ನಾಗಮಣಿ, ಆ ನಾಗಮಣಿಯ ದಿವ್ಯ ಕಾಂತಿಗೆ ಇದರ ಕಣ್ಣುಗಳು ಪೊರೆ ಬಂದಾಗ ಆಗ್ಬಿಡುತ್ತೆ ಗರುಡನಿಗೆ. ಅಷ್ಟು ಜೋರು ಪ್ರಕಾಶಮಾನವಾದ ಕಾಂತಿ ಬಂದ್ಬಿಡುತ್ತೆ ಅದಕ್ಕೆ. ಆದರೂ ಅದಕ್ಕೆ ಅತ್ಯಂತ ಸಹಜವಾದ ಶಕ್ತಿ ಇದೆ ಗರುಡನಿಗೆ. ಅದರ ಕೊಕ್ಕಿಂದ ಮತ್ತು ಅದಕ್ಕೆ ಒಡೆದಾಗ ಚೀರಾಟ ಮಾಡುತ್ತೆ. ಯಾವುದು? ಈ ನಾಗ. ಶಿವ 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 ಅಂತ ಆರ್ತನಾದ ಶಿವನಿಗೆ ಮುಟ್ಟು ಬಿಡುತ್ತೆ. ಈ ಗರುಡನ ತಂದೆ ಅಲ್ಲಿಗೆ ಬರ್ತಾನೆ, ಕಶ್ಯಪ ಪ್ರಜಾಪತಿ ಅಲ್ಲಿಗೆ ಬರ್ತಾನೆ. ಎರಡು ಬಿಡ್ತಾನೆ. ಯಾರಿಗೆ? ಗರುಡನಿಗೆ. ಏನನ್ಕೊಂಡಿದ್ದೀಯ ನೀನು? ಅತ್ಯಂತ ಪ್ರಮಾದವನ್ನು ಉಂಟು ಮಾಡ್ತಾ ಇದೀಯಾ, ಅತ್ಯಂತ ದೊಡ್ಡ ಮಟ್ಟದ ಕಂಟಕ ಪ್ರಾರಂಭ ಆಗುವ ಸಾಧ್ಯತೆ ಇರುತ್ತೆ. ನೀನೇನಾದರೂ ಈ ವಾಸುಕಿಯನ್ನು ತಿಂದುಬಿಟ್ರೆ, ನಿನಗೇನಾದ್ರು ಅಂತ ಆಹಾರ ಬೇಕಾ? ಹೋಗು, ನಾನು ಬೇರೆ ಜಾಗ ಹೇಳ್ತೀನಿ ಅಂತೇಳಿ ತುಂಬ ಕೋಪದ ಉದ್ಗಾರದ ಮಾತುಗಳಿಂದ ಆ ಗರುಡನನ್ನ ಬೇರೆ ಜಾಗ ಕಳಿಸ್ಕೊಡ್ತಾನೆ. ಇಲ್ಲಿ ಆಗಿರ್ತಕ್ಕಂಥ ಜಗಳ, ಈ ನೋವು, ಇದೆಲ್ಲ ವರ್ಣನೆ ಮಾಡೋದೇ ನಮ್ಮಿಂದ ಒಂದು ಅರ್ಧ ತಾಸು ಆಗ್ತದೆ. ಕುಕ್ಕೆ ಅಂತಿದ್ದಕ್ಕೆ ಸ್ವಲ್ಪ ಅಂತ ಹೇಳಿದ್ದೀರಿ, ಸ್ವಲ್ಪ ಅಷ್ಟೇ ತಿಳಿಸ್ಲಿಕ್ಕೆ ಹೊರಟ್ರೆ ಒಂದಷ್ಟು ವಿಷಯ ತಿಳಿಸೋಣ ಅಂತಂದ್ರೆ, ಇಲ್ಲಿ ನಡೆದದ್ದು ಇದು. ಆ ನಂತರ ಇದು ನೋವಿಂದ ನರಳ್ತಾ ಇರುತ್ತೆ. ಅದಕ್ಕೆ ಈ ಕಶ್ಯಪ ಪ್ರಜಾಪತಿ, ನೀನು ಹೋಗು, ಈ ದಕ್ಷಿಣ ಪ್ರಾಂತ್ಯದಲ್ಲಿ ಒಂದು ಗುಹೆ ಇದೆ, ಅಲ್ಲಿ ಕುಳಿತುಕೊಂಡು ತಪಸ್ಸು ಮಾಡು ಅಂತ ಹೇಳಿದಾಗ ಆ ನಾಗ ಅಲ್ಲಿ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡ್ತಾ 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 ಶಿವ ಪ್ರತ್ಯಕ್ಷನಾಗ್ತಾನೆ. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೆ ಇಂಥ 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 ಕೆಲಸ ಮಾಡಿಸ್ತೇನೆ ಅಂತ ಹೇಳಿ ಮತ್ತೆ ಆ ನಾಗ ಆ ಶಿವನಿಗೆ ಆಭರಣವಾಗಿರ್ತಕ್ಕಂತಹದರ ಜೊತೆಗೂ ಒಂದು ಸಂಭಾಷಣೆ ಇದೆ. ಅದರ ಜೊತೆಗೆ ನನ್ನ ಮಗ ಇಲ್ಲಿ ಅವತಾರವನ್ನು ಮಾಡ್ತಾನೆ, ಅಲ್ಲಿ ತನಕ ನೀನು ಇಲ್ಲಿ ತಪಸ್ಸು ಮಾಡು ಅಂತ ಹೇಳಿ ಶಿವ ಅಂತರ್ಗತನಾಗ್ತಾನೆ. ಆವಾಗ ಆ ಶಿವನ ಮಗನಾಗಿರತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ಅವತಾರವನ್ನು ಮಾಡ್ತಾ, ಅದಕ್ಕೆ ದರ್ಪಣದಾರ ಅಂತ ಕರೀತಾರೆ ಅದನ್ನು. ಈಗ ನಾವು ಕುಮಾರದಾರ ಅಂತ ಏನು ಕರಿತೀವಿ, ಆ ಕುಮಾರದಾರದಲ್ಲಿ ಮಿಂದು ಹೇಳ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಅದಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಕುಕ್ಷಿ ಕ್ಷೇತ್ರ ಅಂತ. ಕುಕ್ಷಿಯಲ್ಲಿ ಕುಳಿತು ನಾಗ ತಪಸ್ಸು ಮಾಡಿದ್ದ ಕ್ಷೇತ್ರವನ್ನು ಇವತ್ತು ನಾವು ಕುಕ್ಕೆ ಅಂತ ಕರಿತೀವಿ. ಕುಕ್ಷಿ ಹೋಗಿ ಕುಕ್ಕಿ ಕೂಡ ಆಗಿದೆ, ಇನ್ನು ಪದಬಳಕೆ ಬಹುಶಃ ಹಾಗೆ ಬಂದಿದೆ, ಹಾಗೆ ನಡೆದು ಹೋಯಿತು. ಇಲ್ಲಿ ನಾವೆಲ್ಲರೂ ಹೋದರೆ ಹೆಚ್ಚಿಗೆ ಏನನ್ನ ಇಲ್ಲಿ ಹೇಳಲ್ಪಡತ್ತಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರವಾದದ್ದು ಅಲ್ಲೇ, ಅದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಮದುವೆ ಆಗಿದ್ದು ಅಲ್ಲೇ.
ಅದಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮದುವೆ ಆಗಿದ್ದ ಜಾಗ ಅದಾದ್ದರಿಂದ ಯಾರು ನೋಡಿ, ಈ ಸುಬ್ರಹ್ಮಣ್ಯ ಸ್ವಾಮಿ ನಾವು ನೇರವಾಗಿ ದರ್ಶನ ಮಾಡೋ ಹಾಗಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ವಾಸುಕಿನ ಅಲ್ಲಿ ಲಿಂಗಕ್ಕೆ ಸುತ್ತಕೊಂಡಿರುತ್ತೆ, ಲಿಂಗಾಕಾರಕ್ಕೆ. ಅದಕ್ಕೆ ನೇರವಾಗಿ, ಯಾಕಂದರೆ ಅದರದ್ದು ವಿಷದ ಜ್ವಾಲ ಇರುತ್ತೆ, ಅದಕ್ಕೆ ಪಕ್ಕದಲ್ಲಿ ನಿಂತು ನೀವು ದರ್ಶನ ಮಾಡಬೇಕಾಗತ್ತೆ. ಮೊದಲು ನೀವು ಕುಕ್ಕೆಗೆ ಹೋದರೆ ಅಲ್ಲಿ ಕುಮಾರಧಾರ, ದರ್ಪಣಧಾರ ಅಂತ ಏನಿದೆಯೋ ಅಲ್ಲಿ ನೀವು ಸ್ನಾನಾದಿಗಳನ್ನು ಮಾಡಿಕೊಂಡು ತುಂಬ ಪವಿತ್ರವಾಗಿ ನಡ್ಕೋಬೇಕು. ನೀವಲ್ಲಿ ಸ್ವಲ್ಪ ಶ್ರದ್ಧೆ, ಭಕ್ತಿ, ಅದ್ರ ಜೊತೆಗೆ ಸ್ವಲ್ಪ ಹೆಚ್ಚಿನ ಮಡಿ ಇದು ಬೇಕಲ್ಲಿ. ಇದಿತ್ತು ಅಂತಂದರೆ ಕಟ್ಟಿಟ್ಟ ಬುತ್ತಿ ವಿವಾಹ ಆಗುವಂಥದ್ದು. ಯಾಕಂದರೆ ಅದೇ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಅಲ್ಲಿ ಮದುವೆ ಆಗಿದ್ದರಿಂದ ಅಲ್ಲಿ ಒಂದು 2 ನಿಮಿಷಗಳ ಕಾಲ ಕುಳಿತುಕೊಂಡು ತಪಸ್ಸಿಗೆ ಬಹಳ ಶಕ್ತಿ ಇದೆ ಅಲ್ಲಿ. ನೀವು ಧ್ಯಾನ ಮಾಡ್ತಿದ್ರೆ ಬಹಳ ಶಕ್ತಿ ಇದೆ ಅಲ್ಲಿ. ಅದಕ್ಕಾಗಿ ಒಂದು 10 ನಿಮಿಷಗಳ ಕಾಲ ವಾಸುಕಿ ದೇವರನ್ನು ಕುರಿತು, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತು ನೀವು ಧ್ಯಾನ ಮಾಡುವಂಥದ್ದು. ಓಂ ಕಾರ್ಕೋಟಕಾಯಿ ವಿದ್ಮಹೆ ಮಹಾನಾಗಾಯಿ ಧೀಮಹೆ ಅನ್ನೋ ವಾಸುಕಿ ಪ್ರಚೋದಯಾತ್ ಈ ಮಂತ್ರವನ್ನು ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ನೀವು ಹೇಳ್ಕೊಂಡು ಬರ್ತೀನಿ ಅಂತಂದರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತ ಸಮಪ್ರಭಂ ಕುಮಾರ ಶಕ್ತಿ ಅಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಅಂದರೆ ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿವಾಹವಾದ ಜಾಗವದು. ಅದಕ್ಕಾಗಿ ನಾವು ಯಾರಾದರೂ ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ರೆ, ನಮಗೆ ಸರ್ಪ ದೋಷ ಇತ್ತು ಅಂತಂದರೆ, ಅದಕ್ಕೆ ಸರ್ಪ ದೋಷಗಳಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರವಾಗಿ ನೀವು ಸ್ನಾನ ಮಾಡ್ತೀರಿ. ಅಲ್ಲಿ ನಿಮಗೆ ಮೃತ್ತಿಗೆ ಪ್ರಸಾದವಾಗಿ ಕೊಡ್ತಾರೆ. ಮೃತ್ತಿಗೆ ಮಣ್ಣನ್ನು ಅಲ್ಲಿ ಏನು ಪ್ರಸಾದವಾಗಿ ಕೊಡ್ತಾರೋ ಬಹುಶಃ ನೀವು ಅದನ್ನು ಪಡೆದುಕೊಂಡು ಬಂದ್ರಂತಂದರೆ ಕಟ್ಟಿಟ್ಟ ಬುತ್ತಿ, ನೀವು ವಿಜಯಶಾಲಿಗಳು. ನೀವು ಯಾವ ವಿಚಾರಕ್ಕಾಗಿ ಅಲ್ಲಿಗೆ ಹೋಗಿದ್ದೀರೋ, ಸಂತಾನಕ್ಕಾಗಿ ಹೋಗಿದ್ದೀರೋ, ಮದುವೆಗಾಗಿ ಹೋಗಿದ್ದೀರೋ, ಅಥವಾ ಯಾವುದೋ ಒಂದು ವ್ಯಾಪಾರ ದೃಷ್ಟಿ ಇಟ್ಕೊಂಡು ಹೋಗಿದ್ದೀರೋ, ಒಟ್ಟಾರೆ ವಿಜಯಶಾಲಿಗಳು. ನೀವು ವಿಜಯಶಾಲಿಗಳು. ಯಾವ ವಿಚಾರಕ್ಕಾಗಿ ನಾವು ಹೋಗಿರ್ತೀರೋ ಆ ಕುಮಾರಧಾರದಲ್ಲಿ ಮಾತ್ರ ಸ್ವಲ್ಪ ಮಡಿಗೆ ಒತ್ತು ಕೊಡಿ. ಆಮೇಲೆ ತುಂಬ ಹೇಗಂದ್ರೆ ಹಾಗೆ ನಡೆದುಕೊಳ್ಳೋದು, ನಿಮ್ಮ ಆಸೆ ದುರಾಸೆಗಳನ್ನ ಅಲ್ಲಿ ವ್ಯಕ್ತಪಡಿಸೋದು ಸಮಂಜಸವೇ ಅಲ್ಲ. ಒಂದಷ್ಟು 10-15 ನಿಮಿಷಗಳ ಕಾಲ ಅಲ್ಲಿ ಧ್ಯಾನ ಮಾಡುವಂಥದ್ದು, ಸ್ನಾನ ಮಾಡ್ತಾ ಧ್ಯಾನ ಮಾಡ್ತಾ ಪೂಜೆ ಇವುಗಳನ್ನು ಮಾಡಿಕೊಂಡು ಬಂದರೆ ನೀವು ಯಾವ ವಿಚಾರಕ್ಕೆ ಹೋಗಿದ್ರೋ ಅದರಲ್ಲಿ ವಿಜಯಶಾಲಿಗಳಾಗಿ ತಾವು ಬರ್ತೀರಿ. ವರ್ಷಕ್ಕೆ ಒಮ್ಮೆ ಆದರೂ ಹೋಗಲೇಬೇಕು ಅಂತ ಹೇಳ್ತಿರೋದು. ನೀವು ಪ್ರತಿನಿತ್ಯ ಹೋದ್ರೂ ಅಭ್ಯಂತರವಿಲ್ಲ ಕ್ಷೇತ್ರಗಳಿಗೆ. ಆದರೆ ವರ್ಷಕ್ಕೆ 1 ಸಲ ಇದೆಯಲ್ಲ, ನಾನು ಅದನ್ನೇ ಹೇಳಿರ್ತೀನಿ. ಯಾವುದಾದ್ರೂ ವಿಶೇಷವಾಗಿರೋ ಕ್ಷೇತ್ರಗಳು ಹೋಗಬೇಕಾದ್ರೆ 108 ದಿನಗಳಿಗೊಮ್ಮೆ ಮತ್ತು 108 ದಿನಗಳಿಗೊಮ್ಮೆ ಮತ್ತು 108 ಒಟ್ಟಾರೆ ವರ್ಷದಲ್ಲಿ 3 ಬಾರಿ ನೀವು ಹೋಗಿ ಬರ್ತೀನಿ ಅಂತಂದರೆ ನಿಮ್ಮ ಲೈಸೆನ್ಸ್ ರಿನ್ಯೂವಲ್ ಆದಾಗ. ಅದು ಯಾವುದೇ ಆಗಿರಲಿ, ಮೊದಲೇ ಈ ಭೂಮಿಯನ್ನು ಒತ್ತಿರೋದು ಅವನೇ, ಆ ವಾಸುಕಿನೇ. ಹಾಗಾಗಿ ಅವನಿಗೆ ನಾವು ಪ್ರತಿನಿತ್ಯ ಕೃತಜ್ಞತೆ ಹೇಳಲೇಬೇಕಾಗುತ್ತೆ. ಅದಕ್ಕೆ ಕಾರ್ಕೋಟಕಸ್ಯ ನಾಗಸ್ಯ ದಮಯಂತೆ ನಳಸ ಅಂತ ನಾನು ಏನು ಹೇಳ್ತೀನೋ ಯಾವತ್ತೆಲ್ಲ ನಮ್ಮ ವಿಡಿಯೋದಲ್ಲಿ ಹೇಳಿರ್ತೀನಿ ನಾನು. ಅದಕ್ಕೆ ನೀವು ನಾಗನಿಗೆ ಮೊದಲು ಸ್ಮರಣೆ ಮಾಡಬೇಕು, ನಾಗನಿಗೆ ನೀವು ಕೃತಜ್ಞತೆ ಹೇಳಲೇಬೇಕು. ಅಂತಹ ಅದ್ಭುತವಾದ ಕ್ಷೇತ್ರ ಅದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಅದ್ಭುತವಾಗಿರ್ತದೆ ಕ್ಷೇತ್ರ ಕುಕ್ಷಿ. ನೀವು ಹೇಳೋ ಕುಕ್ಕೆ ಅದಾಗಿದೆ. ಖಂಡಿತ ಗುರುಗಳೇ. ಸೊ ಪ್ರಾರಂಭದಲ್ಲೇ ಕುಕ್ಕೆ ಅಂತ ನಾವು ಎಲ್ರಿಗೂ ಗೊತ್ತಿರೋವಂಥದ್ದು, ಪರಿಚಿತವಾಗಿರುವಂಥದ್ದು. ಬಟ್ ಅದನ್ನು ಕುಕ್ಷಿ, ಈಗ ಕುಕ್ಕೆ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ಮದುವೆ ಆಗಿದ್ದ ಜಾಗ, ಧ್ಯಾನ ಮಾಡಿದ ಜಾಗ, ನಮಗೂ ಕೂಡ ಮದುವೆ ಅಥವಾ ಸಂತಾನದ ಸಮಸ್ಯೆ ಅಥವಾ ಬೇರೆ ಕೆಲಸದ ಕಾರ್ಯಗಳಲ್ಲಿ ತೊಂದರೆಗಳಾಗ್ತಿದೆ ಅಂತಂದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಪಡೆದುಕೊಳ್ಳುವಂಥದ್ದು ಬಹಳ ಸೂಕ್ತ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಲ್ರಿಗೂ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ಮಾಹಿತಿ ಇರುತ್ತೆ, ಆದರೆ ಕುಕ್ಷಿ ಅನ್ನೋಂಥದ್ದನ್ನು ಅದನ್ನು ಕರಿತಿದ್ರು ಆ ಜಾಗಕ್ಕೆ. ಕುಕ್ಕೆ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ವಿವಾಹಕ್ಕೆ ಆಗಿರ್ಬೋದು, ಸಂತಾನದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ಇದಕ್ಕೆ ನಮಗೆ ಸೊಲ್ಯೂಷನ್ ಬೇಕು ಅಂತಂದರೆ ನೀವು ಕೂಡ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.